ಎಲ್ರಿಗೂ ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಶೂ ಟಾಕ್ಸ್. ಎಸ್, ಇವತ್ತಿನ ಮ್ಯಾಚ್. ಸೊ ನಿನ್ನೆ ಮ್ಯಾಚ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಗೊತ್ತಾ, ನಿಮ್ಗೆ ಗೊತ್ತಿದ್ದಂಗೆ ನಿನ್ನೆ ಮ್ಯಾಚ್ ಮಳೆ ಆಯ್ತು. ಮಳೆ ಆಗಿ ಪೂರ ಮ್ಯಾಚ್ ಆಡಿಲ್ಲ ನಿನ್ನೆ ಮ್ಯಾಚ್. ಅದಕ್ಕೆ ಸೊ ಯಾವುದೇ ಪ್ರಿವ್ಯೂ ವಿಡಿಯೋ ಇಲ್ಲ, ಯಾವುದೇ ರಿವ್ಯೂ ವಿಡಿಯೋ ಇಲ್ಲ. ನೀನು ಒಂದು ಶ್ರೇಷ್ಠ. ಸೊ ಬ್ಯಾಕ್ ಟು ದ ಟುಡೇ ಮ್ಯಾಚ್. ಅಂದರೆ ಇವತ್ತಿನ ಮ್ಯಾಚ್ ಯಾವುದಪ್ಪ ಅಂದ್ರೆ MI ವರ್ಸಸ್ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ. ಸೊ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಕತ್ತಂತ ಹೇಳ್ತೀನಿ. ಅದಕ್ಕೆ IPL ಆಕ್ಷನ್ ನಡೆದಾಗ ಸ್ಟ್ರಾಂಗೆಸ್ಟ್ ಟೀಮ್ ಆನ್ ದ ಪೇಪರ್ ನೋಡಿದಾಗ ಮುಂಬೈ ಟೀಮ ಮತ್ತು RR ಟೀಮ ಸಖತ್ತಾಗಿ ಕಾಣಿಸಿದ್ದು. ಸೊ ಅದಕ್ಕೆ ಇವತ್ತಿನ ಆನ್ ದ ಫೀಲ್ಡ್ ಹೆಂಗೆ ಕಾಣಿಸುತ್ತೆ ಆ ಟೀಮ್ ಮತ್ತು ಕಾದು ನೋಡ್ಬೇಕಾದ್ರೆ ಇವತ್ತಿನ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ನಾನಂತ ಹೇಳಿ ಕ್ಯೂರಿಯಾಸಿಟಿ ಇದ್ದೇನೆ ಇವತ್ತಿನ ಮ್ಯಾಚಿಗೆ. ಸ್ಪೆಷಲಿ ಭಾಳ ಮ್ಯಾಚ್ ನೋಡೋಂಗಿಲ್ಲ, ಉಳ್ಕಿದ ಮ್ಯಾಚ್ ಅದು. ಇವತ್ತಿನ ಮ್ಯಾಚ್ ನೋಡ್ಬೇಕಂತ ಕಾಯ್ಕೊಂಡು ಕೂತೀನಿ. ಸೊ ಹೆಂಗಾಗತ್ತೆ ನೋಡುವ. ಸೊ ಓಕೆ, ಇವತ್ತಿನ ಮ್ಯಾಚಲ್ಲಿ ನಡೀಲತ್ತಂದ್ರೆ ಇದು ಗುವಾಹಟಿನ ಬರ್ಸಾಪುರ್ ಸ್ಟೇಡಿಯಮ್ದಾಗ ನಡೀಲತ್ತೈತಿ. ನಿಮ್ಗೆ ಗೊತ್ತಿದ್ದಂಗೆ ಮೊನ್ನೆ RRದವ್ರು ಹೋಮ್ ಗ್ರೌಂಡ್, ಸದ್ಯಕ್ಕೆ RRದವ್ರು ಹೋಮ್ ಗ್ರೌಂಡ್ ಆಗೈತಿ ಬರ್ಸಾಪುರ್ ಸ್ಟೇಡಿಯಮ್. ಈ ಬರ್ಸಾಪುರ್ ಸ್ಟೇಡಿಯಮ್ ಅಂತ ಬಂದಮೇಲೆ ಮೊನ್ನೆ ನಿಮ್ಗೆ ಗೊತ್ತಿದ್ದಂಗೆ CSKದವ್ರ ಮೇಲೆ ಆಡಿದ್ರಲ್ಲ, ಇದು RR CSK ಮ್ಯಾಚ್ ನಡೆದಿತ್ತಲ್ಲ, ಅದೇ ಗ್ರೌಂಡ್ ಇತ್ತು. ನೀವು ನೋಡ್ರಿ CSKದವ್ರು ಫಸ್ಟ್ ಅಂದರು RRದವ್ರು ಅದನ್ನ ಹೊಳ್ಳಿ ಏನೈತಿ ಚೇಂಜ್ ಮಾಡಿ ಹೋಗಿದ್ರು. ಸೊ ಅದಕ್ಕೆ ಐತಿ ಇದು ಸೇಮ್ ನಮ್ಮ ಇದ್ದಂಗೆ ಚಿನ್ನಸ್ವಾಮಿ ಅಷ್ಟಲ್ಲ, ಈ ಪಿಚ್ನಾಗ 200 ಪ್ಲಸ್ ಹೊಡೆದ್ರೆ ಗೆಲ್ಲಕ್ಕೆ ಒಂದು ಚಾನ್ಸ್ ಸಿಗ್ತೈತಿ. ಅಂದರೆ ಈ ಬರ್ಸಾಪುರ್ ಸ್ಟೇಡಿಯಮ್ ಒಳಗೆ. ಯಾಕಂದ್ರೆ ಇಲ್ಲಿ ಸ್ಪಿನ್ನರ್ಸ್ಗಳು ಸ್ವಲ್ಪ ಹೆಲ್ಪ್ ಆಕೈತಿ. ಈ ಪಿಚ್ನಾಗ ಸ್ಪಿನ್ನರ್ಸ್ಗಳು ಇದಕ್ಕೆ ಹೆಲ್ಪ್ ಆಕೈತಂದ್ರೆ ಸ್ಪೆಷಲಿ ಇಲ್ಲಿ ಬ್ಲ್ಯಾಕ್ ಸಾಯಿಲ್ ವಿಕೆಟ್. ಈ ನಾರ್ತ್ ಇಂಡಿಯಾ ಏನು ಬರ್ತೈತಿಲ್ಲ, ಸೌತ್ ಇಂಡಿಯಾದಾಗ ಹೆಚ್ಚ ರೆಡ್ ಸಾಯಿಲ್ ಇರುತ್ತೆ. ಆದ್ರೆ ನಾರ್ತ್ ಕಡೆ ಬ್ಲ್ಯಾಕ್ ಸಾಯಿಲ್ ಹೆಚ್ಚು ಕಾರಣ ಇರೋದ್ರಿಂದ ಇಲ್ಲಿ ಸ್ಪಿನ್ನರ್ಸ್ಗಳು ಹೆಲ್ಪ್ ಭಾಳ ಸಿಗುತ್ತೆ. ಅದಕ್ಕೆ ಇಂಥ ಪಿಚ್ನಾಗ ರವಿ ಬಿಷ್ಣೋಯಿ ಮತ್ತು ರವೀಂದ್ರ ಜಡೇಜಾ ಮತ್ತು ಮುಂಬೈದಾಗ ಮಿಚೆಲ್ ಸ್ಯಾಂಟ್ನರ್ ಇಂಥವ್ರಿಗೆ ಹೆಲ್ಪ್ ಭಾಳ ಸಿಗ್ತೈತಿ ಇವತ್ತಿನ ಮ್ಯಾಚಾಗ. ಸೊ ಅವ್ರಿಗೆ ಇದು ಹೆಲ್ಪ್ ಆಕೈತಿ ಇವತ್ತಿನ ಪಿಚ್ಚ. ಮತ್ತು ನಿಮ್ಗೆ ಗೊತ್ತಿದ್ದಂಗೆ ಟಾಸ್ ಗೆದ್ರೆ ಇಲ್ಲಿ ಈಗಂದ್ರೆ ಹೆಂಗೆ ಟ್ರೆಂಡ್ ನಡೆದತ್ತೆ, IPLದಾಗ ಒಂದೆರಡು ಮ್ಯಾಚ್ ಆಯ್ತು, ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತೊಗೊಳ್ತಾರೆ. ಅಂದ್ರೆ ನಿಮ್ಮ ಟೀಮ್ ಏನಾರ ಬಾಲಿಂಗ್ ಸ್ವಲ್ಪ ವೀಕ್ ಇತ್ತರ ಫಸ್ಟ್ ಬ್ಯಾಟಿಂಗ್ ತೊಗೋಬೋದು. ಅಂದ್ರೆ ಡಿಫೆಂಡ್ ಮಾಡ್ಲಿಕ್ಕೆ ಬಾಲರ್ಸ್ಗಳು ಕುಷನಿಂಗ್ ಕೊಟ್ಟರೆ ನಿಮ್ಮ ಬ್ಯಾಟಿಂಗ್ ಸ್ಟ್ರಾಂಗ್ ಇತ್ತರ ಪಟ ಹೊಡ್ಲಿಕ್ಕೆ ಈಸಿ ಆಕೈತಿ. ಸೊ ಅದಕ್ಕೆ ಐತಿ ಯಾವುದೇ ಟೀಮ್ ಆದರೂ ಟಾಸ್ ಗೆದ್ರೆ ಇಲ್ಲಿ ಬಾಲಿಂಗ್ ತೊಗೋದು ಹೆಚ್ಚೈತಿ. ಸೊ ಯಾರು ಟಾಸ್ ಗೆದ್ರು ಬಾಲಿಂಗ್ ತೊಗೋತಾರೋ. ಇಲ್ಲಿ ನಿಮ್ಗೆ ಗೆಲ್ಲಬೇಕಾದ್ರೆ ಹೇಳಲ್ಲ, ಮಿನಿಮಮ್ ಅಂದ್ರೆ 200 ಹೊಡಿಬೇಕು ಅಂದಾಗ ನಿಮ್ಗೆ ಗೆಲ್ಲೋ ಚಾನ್ಸ್ ಹೈ ಇರುತ್ತೆ. ಇಲ್ಲಿಕಾರ ನೋ ಚಾನ್ಸ್. ಏನರ ನಿಮ್ಗೆ 180 170 ಹೊಡೆದ್ರಿ ನಾವು ಗೆಲ್ಬೇಕಂತ ಅನ್ಕೊಂಡ್ರೆ ನಿಮ್ಮ ಬಾಲಿಂಗ್ ಲೈನಪ್ ಹೆವಿ ಸ್ಟ್ರಾಂಗ್ ಬೇಕು. ಸೊ ಎರಡು ಟೀಮ್ ಕಡೆ ಬಾಲಿಂಗ್ ಲೈನಪ್ ಸ್ಟ್ರಾಂಗ್ ಐತ್ಕರೆ. ಸೊ ನೋಡು ಯಾರು ಏನಾಕತ್ತೈತಿ. ಸೊ ಓಕೆ, ಪಿಚ್ ರಿಪೋರ್ಟ್ ಆಯ್ತು, ವೆನ್ಯೂ ರಿಪೋರ್ಟ್ ಆಯ್ತು, ಏನೋ ಮೂರನೇದು ವೆದರ್ ರಿಪೋರ್ಟ್ ಕಡೆ ಬರುವ. ವೆದರ್ ಬಗ್ಗೆ ಅಷ್ಟೇನೋ ಅಪ್ಡೇಟ್ ಇಲ್ಲ. ಇದಕ್ಕಾರ ಯಾವುದೋ ಮಳೆ ಸೂಚನೆ ಅಂತೂ ಕಾಣಿಸ್ತಿಲ್ಲ. ಇದಕ್ಕಾರ ಅಸ್ಸಾಂನ ಬರ್ಸಾಪುರ್ ಸ್ಟೇಡಿಯಮ್ದಾಗ ಹೆಚ್ಚಾಗಿ ಮಳೆ ಎಂದೂ ಬಂದಿಲ್ಲ. ಸೊ ಬರೋ ಡೌಟ್ ಐತಿ. ಸೊ ಅದಕ್ಕೆ ಐತಿ ಇವತ್ತು ಮ್ಯಾಚ್ನಾಗ ಯಾವುದೇ ಮಳೆ ಬರೋಂಗಿಲ್ಲ ನನ್ನ ಪ್ರಕಾರ. ಯಾವುದೇ ಮಳೆ ಬರೋಂಗಿಲ್ಲ ಅಂತ ನಾನು ಅನ್ಕೋತೀನಿ. ಇನ್ನು ನಾಲ್ಕನೇದು ಅಂದ್ರೆ RR ವರ್ಸಸ್ MI ಹೆಡ್ ಟು ಹೆಡ್ ಅಂತ ಬಂದ್ರೆ ಮುಂಬೈದವ್ರದ್ದು ಒಂದು ಸ್ಟೆಪ್ ಅಹೆಡ್ ಅದಾರ. ಮುಂಬೈದವ್ರ ಕೈ ಭಾಳ ಕಡೆ ಮೇಲೆ ಐತಿ. ಅದಕ್ಕೆ ಒಂದಿಗೂ ಭಾಳ ವರ್ಷ ಆಯ್ತು RRದವ್ರ ಮೇಲೆ ಮುಂಬೈದವ್ರು ಗೆಲ್ಕೋತ ಒಂದೊಂದು ಟೈಮ್ದಾಗ RR ಟೀಮ್ ಹಿಂಗಿತ್ತಂದ್ರೆ ಯಾವ ಟೀಮ್ಗಳೆಲ್ಲ ಬಂದ್ಮೇಲೆ ಸೋಲ್ಸ್ಕೊಂಡು ಹೋಗಿದ್ರು. ಆದ್ರೆ ಈ 22 ಆಕ್ಷನ್ ಇತ್ರ 22 IPL 2022 RR ಟೀಮ್ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ 25 ಮತ್ತು ಹಾದಿ ತಿಪ್ಪಿತ್ತು, 26 ಮತ್ತು ಬ್ಯಾಕ್ ಇನ್ ಫಾರ್ಮ್ ಬಂದರು ರಾಜಸ್ಥಾನ್ ರಾಯಲ್ಸ. ಸೊ ಆ ಹೆಡ್ ಟು ಹೆಡ್ ಒಳಗೆ RRದವ್ರು ಇವತ್ತು ಮುಂಬೈದವ್ರನ್ನ ಒಂದು ಕಮ್ಮಿ ಮಾಡ್ಲಿಕ್ಕೆ ಸೊ ಇವತ್ತು ಪ್ರಯತ್ನ ಪಡ್ತಾರೆ ಇವತ್ತಿನ ಮ್ಯಾಚಾಗ. ಇನ್ನು ನಾಲ್ಕನೇ ಈ ವಿಡಿಯೋದ 4ನೇ ಹಂತ ಅದು ಪ್ಲೇಯಿಂಗ್ 11 ಅಪ್ಡೇಟ. ಸೊ ನಿಮಗೆ ಪ್ಲೇಯಿಂಗ್ 11 ಅಪ್ಡೇಟ್ ಅಂತ ಕೂಡ ಮೇನ್ ಅಪ್ಡೇಟ್ ಏನಪ್ಪ ಅಂದ್ರೆ ಅದು ಮುಂಬೈ ಟೀಮ್ನವ್ರ ಅಪ್ಡೇಟ್ ಐತಿ. ಮುಂಬೈ ಟೀಮ್ನವ್ರ ಅಪ್ಡೇಟ್ ಏನಂದ್ರೆ ಇವತ್ತಿನ ಮ್ಯಾಚಿಗೆ ಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಅವರು ಅವೈಲೇಬಲ್ ಅದಾರ್ಥ. ದ್ಯಾಟ್ಸ್ ದ ಗುಡ್ ನ್ಯೂಸ್ ಫಾರ್ MI ಫ್ಯಾನ್, ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್. ಅದಕ್ಕೆ ಹಾರ್ದಿಕ್ ಪಾಂಡ್ಯ ಒಂದೇ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರು, ಆ ಮ್ಯಾಚಸ್ ಹೋದ್ರು ಯಾರು ಮುಂಬೈ ಇಂಡಿಯನ್ಸ್ ಅವರು. ಸೊ ಹಾರ್ದಿಕ್ ಪಾಂಡ್ಯ ಆ ಟೀಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮನಿ ಮ್ಯಾಚಾಗ ತಿಳಿತೈತಿ. ಮತ್ತು ಇನ್ನೊಂದು ಮನಿ ಮ್ಯಾಚ್ ಬೋಲ್ಟ್ ಇರಲಿಲ್ಲ. ಬೋಲ್ಟ್ ಅವ್ರ ಬಗ್ಗೆ ಆಡ್ತಾರಲ್ಲ ಒಂದು ಪಕ್ಕ ಇನ್ಫಾರ್ಮೇಷನ್ ಸಿಕ್ಕಿಲ್ಕರ 100% ಹಾರ್ದಿಕ್ ಪಾಂಡ್ಯ ಅವ್ರು ಆಡ್ತಾ ಇರ್ತೀವಿ ಅಪ್ಡೇಟ್ ಐತಿ. ಸೊ ಅವ್ರು ಬಂದ್ರೆ ಅಂದ್ರೆ ಟೀಮ್ ಇನ್ನೊಂದು ಸ್ವಲ್ಪ ಭಾರಿ ಆಕೈತಿ. ಸೊ ನೋಡೋಣ ಏನು ಮಾಡ್ತಾರೆ ಇವತ್ತಿನ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರೋ. ಬೋಲ್ಟ್ ಅವ್ರ ಬಗ್ಗೆ ಕಾಯ್ದು ನೋಡ್ಬೇಕಷ್ಟ. ಒಫಿಷಿಯಲಾಗಿ ಆಡೋ ಸಾಧ್ಯತೆ ಅಂದ್ರೆ ಭಾಳ ಐತಿ ಬೋಲ್ಟ್ ಅವರು. ಸೊ ನೋಡೋಣ ಏನು ಮಾಡ್ತಾರೆ. ಇನ್ನು ವಿಲ್ ಜಾಕ್ಸ್ ಎಲ್ಲ ಆಡಿಲ್ಲ, ವಿಲ್ ಜಾಕ್ಸು ಬರ್ಬೇಕಿನ್ನ ಅವರೆಲ್ಲ ಬಂದರೆ ಸೂಪರಾಗಿರುತ್ತೆ ಆ ಟೀಮ. ಇನ್ನು ಪಕ್ಕ ಫ್ಲಡ್ಜೆಡ್ ಆಗಿ ಬಂದಿಲ್ಲ. ಓಕೆ, ಇನ್ನು
ಆರ್ ಕಡೆ ಪ್ಲೇಯಿಂಗ್ ಇಲೆವನ್ ಅಪ್ಡೇಟ್ ಅಂದರೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ಕಡೆ ಯಾವ ಅಪ್ಡೇಟ್ ಐತೆ ಅಂತ ಕೇರೆ ರಾಜಸ್ಥಾನ್ ಟೀಮ್ ಇರೋ ಕಡೆ ಯಾವುದೇ ಅಪ್ಡೇಟ್ ಇಲ್ಲ ಇದಕ್ಕೆ ಮೊನ್ನೆ ಮ್ಯಾಚ್ ಗೆಲ್ಕೋತ ಬರತ್ತಾರ ಟೀಮ್ನವರು. ಸೊ ಆ ಟೀಮ್ನವ್ರು ಮೊನ್ನೆ ಮ್ಯಾಚಿಂದ ಗೆಲ್ಕೋತ ಬಂದಿರೋ ಕಾರಣ ಯಾವುದೇ ಅಪ್ಡೇಟ್ ಇಲ್ಲ. ಟೀಮ್ನವರು ಸೇಮ್ ಮ್ಯಾಚ್ ಸೇಮ್ ಪ್ಲೇಯಿಂಗ್ ಇಲೆವನ್ ಹೋಗಾರ ಟೀಮ್ನವರು. ಓಕೆ, ಇನ್ನು ಎರಡು ಟೀಮ್ನ ಪ್ಲೇಯಿಂಗ್ ಇಲೆವನ್ ನೋಡ್ಕೊತ ಹೋಗೋಣ. ಸೊ ಸ್ವಲ್ಪ ಮರ್ತರು ಏನು ಬೈಲಾಕ್ ಹೋಗ್ಬೇಡ್ರಿ. ಓಪನಿಂಗ್ ಒಳಗೆ ಫಸ್ಟ್ ಯಾವುದು MI ಟೀಮ್ ಕಡೆ ಬರೋ ಓಪನಿಂಗ್ ಒಳಗೆ ಇವ್ರ ಕಡೆ ಬರ್ತಾರೋ ರೋಹಿತ್ ಶರ್ಮಾ ಆ್ಯಂಡ್ ರಿಯಾನ್ ರಿಕಲ್ಟನ್. ಅಗೇನ್ ರೋಹಿತ್ ಶರ್ಮಾ ಫಾರ್ಮ್ ಆಫ್ ಹೀಸ್ ಲೈಫ್ ಅಂತ ಹೇಳ್ಬೇಕು. IPL 2026 ಸೂಪರಾಗಿ ಆಡ್ಲತ್ತಾರ. ಅವ್ರ ಜೊತೆ ರಿಯಾನ್ ರಿಕಲ್ಟನ್ ಒಳ್ಳೆ ಸೌತ್ ಆಫ್ರಿಕನ್ ಪ್ಲೇಯರು. ಸೊ ಇವ್ರು ಬಂದ್ರೆ 3ನೇ ನಂಬರ್ ಇವ್ರ ಕಡೆ ಬರ್ಲತ್ತಾರೋ. ತಿಲಕ್ ವರ್ಮಾ 4ನೇ ನಂಬರ್ ನಿಮ್ಗೆ ಗೊತ್ತಿಲ್ಲ, ಸೂರ್ಯಕುಮಾರ್ ಯಾದವ್ ಬರ್ತಾರೋ. 5ಕ್ಕೆ ಹಾರ್ದಿಕ್ ಪಾಂಡ್ಯ ಮತ್ತು 5ಕ್ಕೆ ಹಾರ್ದಿಕ್ ಪಾಂಡ್ಯ ಬಂದರೆ ಐತಿ. 6ಕ್ಕೆ ಇವ್ರ ಕಡೆ ನಮಂದಿ ಇರ್ತಾರೋ. 7ಕ್ಕೆ ಮಿಚೆಲ್ ಸ್ಯಾಂಟ್ನರ್ ಮತ್ತು 8ಕ್ಕೆ ಟ್ರೆಂಟ್ ಬೋಲ್ಟ್ ಬಂದರೂ ಬರ್ಬೋದು. ಮತ್ತು 9ಕ್ಕೆ ಬುಮ್ರಾ ಅವ್ರು ಬರ್ತಾರೋ. 10ಕ್ಕೆ ಇವ್ರ ಕಡೆ 10ಕ್ಕೆ ಏನಪ್ಪ ಒಂದು ಸ್ವಲ್ಪ ಹೇಳಿ ನಿಮಗೆ ಹಿಂದೆ ಶರ್ಪನ್ ರಿಸರ್ವ್ ಪೌಡ. ಸೊ 10ಕ್ಕೆ ಅವ್ರು ಬಂದ್ರೆ ನಿಮ್ಗೆ ಏನಿಲ್ಲ ಸ್ವಲ್ಪ ಹಿಂದೆ ಮುಂದೆ ಹಾಕತೈತೆ, ಅದಕ್ಕೆ ಹಿಂದೆ ಮುಂದೆ ಹಾಕತೈತೆ ಸ್ವಲ್ಪ ಹೇಳಿದ್ನ. ಮತ್ತು 11ಕ್ಕೆ ಐತಿ ಇವ್ರ ಕಡೆ ಒಬ್ರು ಯಾರು ಬರಬೇಕಲ್ರಪ್ಪ, ನನಗೆ ಶಾಕ್ ಆಗತ್ತೆ ಯಾರು ಕರ್ಕೊಂಬರ್ದು ಏನಿಲ್ಲ. ಸೊ ಒಬ್ಬ ಪ್ಲೇಯರ್ನ ನೀವೇ ಕಾಮೆಂಟ್ ಮಾಡಿ ಮರ್ತೋತು. ಇನ್ನು RRದವ್ರು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ ಇಲೆವನ್ ಓಪನಿಂಗ್ ಒಳಗೆ ನಿಮ್ಗೆ ಗೊತ್ತಿದ್ದಂಗೆ ಅಣ್ಣತಮ್ಮ ಜೋಡಿ ವೈಭವ್ ಸೂರ್ಯವಂಶಿ ಅಂಡ್ SS ಜೈಸ್ವಾಲ್ ಇದ್ರೆ 3ನೇ ನಂಬರ್ ಐತಿ. ಇವ್ರ ಕಡೆ ಹೊಸ ಒನ್ ಡೌನ್ ಬ್ಯಾಟ್ಸ್ಮನ್ ಧ್ರುವ್ ಜುರಲ್ ಸಾಕಾದಾಗ ಬ್ಯಾಟಿಂಗ್ ಆಡ್ರಿ ಮನಿ ಮ್ಯಾಚ್ನಾಗ. ಸೊ ಅವರ ಕಂಟಿನ್ಯೂ ಮಾಡ್ತಾರೆ. 4ನೇ ನಂಬರ್ ಇವ್ರ ಕಡೆ ರಿಯಾನ್ ಪರಾಗ್ ಬರ್ತಾರೆ. ಮತ್ತು 5ಕ್ಕೆ ಐತಿ ಇವ್ರ ಟೀಮ್ನ 5ಕ್ಕೆ ಏನಾದರೂ ಹೆಟ್ಮೈರ್ ಅದಾರು. 6ಕ್ಕೆ ಡೊನೊವನ್ ಫರೇರಾ ಮತ್ತು 7ಕ್ಕೆ ಐ ಹೋಪ್ 7ಕ್ಕೆ ಇವ್ರ ಕಡೆ ಮೋಸ್ಟ್ಲಿ ನನ್ನ ಪ್ರಕಾರ 7ಕ್ಕೆ ಇವ್ರ ಕಡೆ ಜಡೇಜಾ ಬರ್ತಾರೋ. 8ಕ್ಕೆ ಜೋಪ್ರಾ ಆರ್ಚರ, 9ಕ್ಕೆ ಬಿಷ್ಣೋಯಿ, 10ಕ್ಕೆ ತುಷಾರ್ ದೇಶಪಾಂಡೆ ಮತ್ತು 11ನೇ ಪ್ಲೇಯರ್ ಎಲ್ಲ ಕಡೆ 2 ಟೀಮ್ನ 11ನೇ ಪ್ಲೇಯರ ಮರ್ಯಾದ 11ನೇ ಪ್ಲೇಯರ ಸಂದೀಪ್ ಶರ್ಮಾ. ಸೊ ಇದು RRದ ಪ್ಲೇಯಿಂಗ್ ಇಲೆವನ್ ಏನು ಬಗ್ಗೆ ರಾಜಸ್ಥಾನ್ ಟೀಮ್ನವ್ರು ಪ್ಲೇಯಿಂಗ್ ಇಲೆವನ್ ನೆನ್ಪಿಟ್ಕೊಂಡೇನೆ. ಸೊ ಮರ್ಯಾವ. ಸೊ ಹೆಂಗೆ ಮಾಡಿ ನೆನ್ಪಿಟ್ಕೊಂಡೀನಿ. ಓಕೆ, ವಿಗೋ ದಿಸ್ ಈಸ್ ಅ ಪ್ಲೇಯಿಂಗ್ ಇಲೆವನ್. 2 ಟೀಮ್ ಪ್ಲೇಯಿಂಗ್ ಇಲೆವನ್ ಈಸಿ ಆಗಿರ್ತೈತಿ. ಸೊ ನಿಮಗೆ ಇವತ್ತು ಯಾವ ಟೀಮ್ ಗೆಲ್ತೈತೆ ವಿಡಿಯೋ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆಲ್ಲೋ ಚಾನ್ಸ್ ಅಂತೂ ಹೈ ಐತಿ. ಸೊ ನೋಡ ಏನಾಗೈತಿ ಇವತ್ತು ಮ್ಯಾಚಿಗೆ ಯಾರು ಗೆಲ್ತಾರ್ತಾ ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.